ಸ್ನೇಹಿತರೆ ನಮಸ್ಕಾರ, ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಹೆಣ್ಮಕ್ಳಿಗೆ ಮೆಡಿಮಿಕ್ಸ್ ಸೋಪ್ ಅಲ್ಲ ಅಂದರೆ ಮತ್ತಿನ್ಯಾರಿಗಪ್ಪ? ಮೆಡಿಮಿಕ್ಸ್ ಸೋಪ್ ಅನ್ನೋದು ಒಂದು ಆಯುರ್ವೇದಿಕ್ ಸೋಪ್ ಅಂತ ನಾವು ಎಲ್ಲ ಕಡೆ ನೋಡ್ತಿರ್ತೀವಿ ಮಾಧ್ಯಮದಲ್ಲಿ. ಸೊ ಇದೇನಪ್ಪ ಇದು, ಇವನು ಹಿಂಗೆ ಹೇಳ್ತಾ ಇದ್ದಾನಲ್ಲ, ಹೆಣ್ಮಕ್ಳಿಗೆ ಅಲ್ಲ ಅಂದರೆ ಇನ್ಯಾರಿಗೆ, ಹೆಂಗೆ ಬಂತು ಈ ಮೆಡಿಮಿಕ್ಸ್ ಸೋಪು, ಯಾರಿಗೆ ಮಾಡಿದರು ಅಂತ ನಾವು ನೋಡಿದ್ರೆ, ಹೌದು, ಈಗ ಪರಿಮಳ ಮತ್ತು ಒಂದು ಆಯುರ್ವೇದಿಕ್ ಅನ್ನೋ ಒಂದು ವಿಚಾರದಲ್ಲಿ ಎಲ್ಲರನ್ನೂ ಗಮನ ಸೆಳೀತಿರೋಂತಹ ಮೆಡಿಮಿಕ್ಸ್ ಸೋಪು ಹೇಗೆ ಉಗಮ ಆಯಿತು ಮತ್ತು ಯಾರಿಗೆ ಅಂತ ಇದನ್ನು ಶುರು ಮಾಡಿದ್ರು, ತದನಂತರ ಇದು ಹೇಗೆ ಎಲ್ಲ ಮಾರ್ಕೆಟ್ ಅಕ್ವೈರ್ ಮಾಡ್ತು ಅನ್ನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಕಾಮನಾಗಿ ನೋಡಿದ್ರೆ ಮೆಡಿಮಿಕ್ಸ್ ಮಕ್ಕಳಿಗೆ ಹಾಕಿ ಹೆಣ್ಮಕ್ಳಿಗೆ ಹಾಕಿ ಅಂದರೆ ಅದು ಆ್ಯಂಟಿಬಯೋಟಿಕ್ ಥರ ವರ್ಕ್ ಆಗುತ್ತೆ ಅಂತ ನೋಡ್ತಾ ಇರ್ತೀವಲ್ಲ. ಆಗಿದ್ದಾಗ ಅದರಲ್ಲೂ ಹೆಣ್ಮಕ್ಳು ತುಂಬ ಜಾಸ್ತಿನೇ ಈ ಒಂದು ಮೆಡಿಮಿಕ್ಸ್ ಸೋಪನ್ನು ಬಳಸ್ತಾರೆ. ನಮಗೆಲ್ಲ ಗೊತ್ತೇ ಇದೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರಲ್ವ, ನೋಡಿರ್ತೀವಿ. ಬಟ್ ನಾನೇನು ಹೇಳ್ತಿದ್ದೀನಿ, ಇದು ಹೆಣ್ಮಕ್ಳಿಗಲ್ಲ. ಅಯ್ಯೋ ಇದೇನಿದು ಹೆಣ್ಮಕ್ಳಿಗಲ್ಲ ಅಂತ ಹೇಳ್ತಾನೆ ಇವನು, ಮತ್ತು ನೋಡ್ರೆ ಹೆಣ್ಮಕ್ಳೇ ಬಳಸ್ತವ್ರೆ, ಹೆಂಗಪ್ಪ ಇದು ಅಂತ ಗಾಬರಿ ಆಗಬೇಡಿ. ಮೆಡಿಮಿಕ್ಸ್ ಸೋಪ್ ಅನ್ನೋ ಒಂದು ಸೋಪನ್ನು ಹೆಂಗೆ ಅಂತ ಅಂದರೆ ನೀವು ಇದನ್ನು ನಂಬಲೇಬೇಕು. ಇದನ್ನು ಹುಡುಗಿರು ತಿಳಿದೇ ಇರೋ ಅಂಥ ವಿಚಾರ ನಾನು ತಿಳಿಸ್ತಾ ಇದ್ದೀನಿ. ಹುಡುಗಿರು ಅನ್ಕೊಬಿಟ್ಟವ್ರು ಇದು ನಮ್ಗಾರೆ ಕಂಡಿಡ್ಬಿಟ್ರು, ಹೆಣ್ಮಕ್ಳಿಗೆ ಅಂತಲೇ ಮೆಡಿಮಿಕ್ಸ್ ಸೋಪನ್ನು ಮಾಡಿಬಿಟ್ಟವ್ರೆ ಅಂತ ಭಾಳ ತಿಳ್ಕೊಂಡಿದ್ದೀವಿ. ಅದು ತಪ್ಪು, ಅದು ತುಂಬ ದೊಡ್ಡ ತಪ್ಪು. ಮೆಡಿಮಿಕ್ಸ್ ಸೋಪ್ ಅನ್ನೋದು ಒಂದು ಆಯುರ್ವೇದಿಕ್ ಸೋಪು. ಇದನ್ನು ಇನ್ವೆಂಟ್ ಮಾಡಿದ್ದು ಯಾವ ರೀತಿ ಅಂದರೆ, ಯಾವ ಉದ್ದೇಶಕ್ಕಾಗಿ ಮತ್ತು ಯಾರಿಗೆ ಅಂತ ನೀವು ಕೇಳಿದ್ರೆ ಗಾಬರಿ ಆಗ್ತೀರಾ. ಅಯ್ಯೋ ದೇವ್ರೆ ಅಂತ ಅನ್ಬೋದು ನಿಮಗೆ. ಹೌದು, ಈ ಮೆಡಿಮಿಕ್ಸ್ ಸೋಪ್ ಅನ್ನೋದು ಆಯುರ್ವೇದಿಕ್ ಸೋಪ್ ಆಗಿರೋದ್ರಿಂದ ಇದನ್ನು ಇನ್ವೆಂಟ್ ಮಾಡಿದ್ದು ಮುಖ್ಯವಾಗಿ ಈ ಸೋಪು ತಯಾರಿಕೆ ಉದ್ದೇಶನೇ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಮೆಡಿಮಿಕ್ಸ್ ಸೋಪನ್ನು ಯಾಕೆ ಮಾಡಿದ್ರಪ್ಪ ಅನ್ನೋ ಒಂದು ವಿಚಾರ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ಥರನಾ ಅಂತ. ಹೌದು, ಇದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ಚಿಕ್ಕ ಮಾಹಿತಿ ನಿಮಗೋಸ್ಕರ. ಏನಪ್ಪ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಂತದೇ ಇನ್ನೂ ಹೇಳ್ತಲ್ಲ ಅಂತಲ್ವಾ? ಸಿಂಪಲ್ಲು. ಈ ಮೆಡಿಮಿಕ್ಸ್ ಸೋಪ್ ಅನ್ನೋದನ್ನು ಇನ್ವೆಂಟ್ ಮಾಡಿದ್ದು ಅಥವಾ ಈ ಒಂದು ಇನೋವೇಷನ್, ಈ ಒಂದು ಆಯುರ್ವೇದಿಕ್ ಸೋಪ್ ಮಾಡಿದ್ದು ರೈಲ್ವೆ ಕೆಲಸಗಾರರಿಗಾಗಿ ಇದನ್ನು ಮಾಡಿದಂಥದ್ದೇ. ರೈಲ್ವೆ ಕೆಲಸಗಾರರು ಕೆಲಸ ಮಾಡ್ತಿರ್ಬೇಕಾದ್ರೆ ಇದನ್ನು ಮಾಡಿದ್ದು ಡಾಕ್ಟರ್ ವಿ.ಪಿ. ಸಿದನ್ ಎಂಬುವರು ರೈಲ್ವೆ ಕೆಲಸಗಾರರಿಗೆ ಪದೇ ಪದೇ ಕಂಡು ಬರ್ತಿದ್ದಂತಹ ಅಲರ್ಜಿ ಮತ್ತು ಚರ್ಮ ರೋಗನ ಕಡಿಮೆ ಮಾಡೋದಕ್ಕೋಸ್ಕರ ಈ ಒಂದು ಸೋಪನ್ನು ಮಾಡಿದ್ದು. ನಾವು ಅದಕ್ಕೆ ನೋಡಿದ್ರು ಈಗಲೂ ಸಹ ಮೆಡಿಮಿಕ್ಸ್ ಆಯುರ್ವೇದಿಕ್ ಅಂತ ಹೇಳ್ತಾರೆ. ಅದರಿಂದ ಬರ್ತಿದ್ದಂಥ ಚರ್ಮ ರೋಗ ಅಥವಾ ಅಲರ್ಜಿನ ಸಮಸ್ಯೆನ ಕಡಿಮೆ ಮಾಡೋದಕ್ಕೆ ಈ ಸೋಪನ್ನು ತಯಾರು ಮಾಡ್ತಾರೆ. ಹಾಗೆ ಇವರಿಗೆ ಮೆಡಿಸಿನ್ ತಯಾರು ಮಾಡಿದ್ರೆ ತೆಗೆದುಕೊಳ್ಳೋಕ್ಕಾಗಲ್ಲ. ಇದರಿಂದ ಅನುಮಾನದಿಂದ ಈ ಆಯುರ್ವೇದಿಕ್ ಸೋಪನ್ನು ಮಾಡಿದ್ರು. ಅಂದರೆ ಆ ಒಂದು ವಿಚಾರ ಹೆಂಗಂದರೆ, ಅವರಿಗೆ ಪದೇ ಪದೇ ಮೆಡಿಸಿನ್ ಕೊಡೋಕ್ಕಾಗಲ್ಲಲ್ವಾ, ಗಿಡಮೂಲಿಕೆಗಳನ್ನ ಬಳಸಿ ಅದ್ರ ಮೂಲಕ ಚರ್ಮದ ಆರೋಗ್ಯನ ಕಾಪಾಡೋದಕ್ಕೋಸ್ಕರ, ಹಾಗೆ ಪರಿಮಳನೂ ಹೆಚ್ಚೋಕ್ಕೋಸ್ಕರ ಈ ಒಂದು ಅಲರ್ಜಿ ತಡೆಯೋದಕ್ಕೆ ಮೆಡಿಮಿಕ್ಸ್ ಆಯುರ್ವೇದಿಕ್ ಸೋಪ್ ಅನ್ನೋದನ್ನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಅಥವಾ ರೈಲ್ವೆ ಒಂದು ಉದ್ಯೋಗಿಗಳಿಗೆ ಮಾಡಿದ್ದು. ತದನಂತರ ಇದು ಹಾಗೇ ಫೇಮಸ್ ಆಗಿ ಹೆಣ್ಮಕ್ಳಿಗೆ ಹಾಗೆಯೇ ನಾವು ದಿನನಿತ್ಯವಾಗಿ ಯೂಸ್ ಮಾಡ್ತಾಯಿದ್ವಿ. ಇದ್ರ ಬಗ್ಗೆ ತಾವು ಕಮೆಂಟ್ ಮಾಡಿ, ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ತಿಳಿದಿದ್ರೆ ಅಂತ ವಿಷಯ ಮುಗಿಸ್ತಾ ಇದ್ದೀನಿ. ಇದೊಂದು ಜನರಲ್ ಇನ್ಫಾರ್ಮೇಷನ್ನು, ಯಾವುದೇ ಬ್ರ್ಯಾಂಡಿಗೆ ಸಂಬಂಧಪಟ್ಟಿದ್ದಲ್ಲ.